ni sa ni sa ga re sa pa sa ni sa ma ga re pa sa ni sa ga ma pa ga re sa re pa sa ni sa ga. ಪ್ರಿಯ ವೀಕ್ಷಕರೇ, ವಿತಾ ಫ್ಯಾಮಿಲಿಯ ವತಿಯಿಂದ ಮಗದೊಮ್ಮೆ ಸ್ವಾಗತ. ನಮ್ಮದೇ ಸಿದ್ದಕಟ್ಟೆ ಚರ್ಚಿನ ನವೀಕರಣದ ಪ್ರಗತಿಯ ಬಗ್ಗೆ ನಾವು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿದ್ದೇವೆ. ಇದೀಗ ಕಾಮಗಾರಿ ಪೂರ್ಣಗೊಂಡು ಭವ್ಯತೆಯ ಸ್ವರೂಪವಾಗಿ ಹಾಗೂ ಭಕ್ತಿ ಕೇಂದ್ರವಾಗಿ ರೂಪುಗೊಂಡಿರುವ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಸೇರಿದ ಸಂತ ಪ್ಯಾಟ್ರಿಕ್ ಅವರಿಗೆ ಸಮರ್ಪಿಸಿದ ಈ ಏಕೈಕ ಚರ್ಚಿಗೆ ಮತ್ತೊಮ್ಮೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿರುವ ನಮ್ಮ ಸಿದ್ದಕಟ್ಟೆಯ ಸಂತ ಪ್ಯಾಟ್ರಿಕ್ ಚರ್ಚ್ ಸಂಪೂರ್ಣವಾಗಿ ಹೊಸ ರೂಪವನ್ನು ತಾಳಿದಂತಿದೆ. ಉದ್ಘಾಟನೆ ಹಾಗೂ ಆಶೀರ್ವಚನದ ಕಾರ್ಯಕ್ರಮಗಳು ನೆರವೇರಿದ ಬಳಿಕ ಇದು ಈಗ ಭಕ್ತಿಯ ಕೇಂದ್ರವಾಗಿ, ಪ್ರವಾಸಿ ಕ್ಷೇತ್ರವಾಗಿ ಬೆಳೆಯುತ್ತಿರುವುದು ಸಂತಸದ ವಿಷಯ. ಈ ವಿಡಿಯೋ ಮಾಡುವ ಪ್ರಮುಖ ಉದ್ದೇಶವೆಂದರೆ ನಮ್ಮ ಧರ್ಮ ಕೇಂದ್ರಕ್ಕೆ ಭೇಟಿ ನೀಡುತ್ತಿರುವ ಹಾಗೂ ಆರ್ಥಿಕವಾಗಿ ಸಹಕರಿಸಿದ ಎಲ್ಲ ಪ್ರವಾಸಿಗರಿಗೆ ಚರ್ಚಿನ ವಿಶೇಷತೆಗಳನ್ನು ಪರಿಚಯಿಸುವುದು. ಗೋಥಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲ್ಪಟ್ಟ ಈ ಚರ್ಚ್ ಎತ್ತರ ಹಾಗೂ ಭವ್ಯತೆಗೆ ಪ್ರಸಿದ್ಧವಾಗಿದೆ. ಚರ್ಚ್ ಒಳಗೆ ಪ್ರವೇಶಿಸುವಾಗಲೇ ಮುಂಭಾಗದಲ್ಲಿ ವಿಶಾಲ ಪ್ರಾಂಗಣ ಕಾಣಿಸುತ್ತದೆ. ಇಲ್ಲಿ ಕಾಣುವ ಮೂರ್ತಿ ಚರ್ಚಿನ ಪಾಲಕರಾದ ಸಂತ ಪ್ಯಾಟ್ರಿಕ್ ಅವರದು. ಇಲ್ಲಿಂದ ಮೇಲಕ್ಕೆ ನೋಡಿದರೆ ಭವ್ಯವಾದ ಗೋಪುರ ಕಣ್ಣಿಗೆ ಬೀಳುತ್ತದೆ. ಬಾಗಿದ ಕಮಾನು ಶೈಲಿಯ ಪ್ರವೇಶ ದ್ವಾರಗಳು ಗೋಥಿಕ್ ಶೈಲಿಯ ಪ್ರಮುಖ ಲಕ್ಷಣವಾಗಿದೆ. ಮೇಲ್ಭಾಗದಲ್ಲಿ ತ್ರಿಯೇಕ ದೇವರನ್ನು ಪ್ರತಿಬಿಂಬಿಸುವ ವರ್ಣಮಯ ಗಾಜಿನಿಂದ ನಿರ್ಮಿತ ವೃತ್ತಾಕಾರದ ವಿನ್ಯಾಸ ಇದೆ. ಗೋಪುರದ ಮಧ್ಯಭಾಗದಲ್ಲಿ ಸಂತ ಪ್ಯಾಟ್ರಿಕ್ ಅವರ ಸ್ಟೇನ್ಡ್ ಗ್ಲಾಸ್ ಕಲಾಕೃತಿ ಕಾಣಸಿಗುತ್ತದೆ. ಈ ಚಿತ್ರಗಳು ಹಲವು ಗಾಜಿನ ತುಣುಕುಗಳನ್ನು ಜೋಡಿಸಿ ರೂಪಿಸಿರುವುದಂತೂ ಸೋಜಿಗದ ವಿಷಯ. ಇಂತಹ ಇನ್ನೂ ಅನೇಕ ಬಣ್ಣದ ಗಾಜಿನ ಚಿತ್ರಗಳು ಚರ್ಚಿನ ಒಳಭಾಗದಲ್ಲೂ ಇವೆ. ಚರ್ಚಿನ ಪ್ರಾಂಗಣದ ಗೋಡೆಗಳಲ್ಲಿ ಇಬ್ಬರು ಸಂತರ ಚಿತ್ರಗಳು ಗ್ಲೋ ಆರ್ಟ್ ವಿನ್ಯಾಸದಲ್ಲಿ ಕಾಣಿಸುತ್ತದೆ. ಚರ್ಚ್ ಒಳಗೆ ಪ್ರವೇಶಿಸುವಾಗ ಭಕ್ತಿಯಿಂದ ದೇವರನ್ನು ವಂದಿಸಿ ಒಳ ಪ್ರವೇಶಿಸೋಣ. ಹಳೆಯ ಚರ್ಚಿನ ಬೃಹತ್ ಕಂಬಗಳನ್ನು ಉಳಿಸಿಕೊಂಡು ಅವುಗಳಿಗೆ ಹೊಸ ಕಲಾತ್ಮಕ ವಿನ್ಯಾಸ ನೀಡಲಾಗಿದೆ. ಜೊತೆಗೆ ನವೀಕರಣದ ಸಂದರ್ಭದಲ್ಲಿ ಅದೇ ಶೈಲಿಯಲ್ಲಿ 12 ಜೋಡಿ ಕಂಬಗಳನ್ನು ನಿರ್ಮಿಸಲಾಗಿದೆ. ಚರ್ಚಿನ ಇಕ್ಕೆಲದ ಗೋಡೆಗಳ ಮೇಲೆ ಬಣ್ಣದ ಗಾಜಿನ ಕಲಾತ್ಮಕ ಚಿತ್ರಗಳು ಅಲಂಕರಿಸಿದೆ. ಯೇಸು ಕ್ರಿಸ್ತರ ಜೀವನದ ಪ್ರಮುಖ ಜಪಮಾಲೆಯ ರಹಸ್ಯಗಳನ್ನು ಕಿಟಕಿಗಳ ಮೇಲ್ಭಾಗದಲ್ಲಿ ಚಿತ್ರಿಸಲಾಗಿದೆ. ಹಾಗೆಯೇ ಮಾತೆ ಮರಿಯಮ್ಮನವರ ವಿವಿಧ ರೂಪಗಳ ವೃತ್ತಾಕಾರದ ಸುಂದರ ಚಿತ್ರಗಳು ಪ್ರವಾಸಿಗರ ಮನ ಸೆಳೆಯುತ್ತವೆ. ಮಾತೆ ಮರಿಯಮ್ಮನವರು ವಿವಿಧ ಹೆಸರುಗಳಿಂದ ಗೌರವಿಸುವುದು ಕ್ರೈಸ್ತ ಧರ್ಮದ ಸಂಪ್ರದಾಯ. ನಿತ್ಯ ಸಹಾಯ ಮಾತೆ ಮತ್ತು ಯೇಸು ಕ್ರಿಸ್ತನ ದೈವಿಕ ಕರುಣೆಯ ಚಿತ್ರಗಳು ಗಾಜಿನ ಮೇಲೆ ಬಿಂಬಿಸಲ್ಪಟ್ಟಿವೆ. ಇಲ್ಲಿರುವ ಬೃಹತ್ ಕಂಬಗಳು ಮತ್ತು ಕಮಾನುಗಳ ಹಿಂದೆ ನಮ್ಮ ಹಿರಿಯರ ತ್ಯಾಗ ಮತ್ತು ಶ್ರಮದ ಗುರುತು ಇದೆ. ಅವುಗಳನ್ನು ಹಾಗೆಯೇ ಉಳಿಸಿ ಮೇಲ್ಮೈಗೆ ಮಾತ್ರ ಬಣ್ಣ ಹಚ್ಚಲಾಗಿದೆ. ಪ್ರಧಾನ ಬಲಿಪೀಠದತ್ತ ಗಮನಿಸಿದರೆ ಹಳೆಯ ಚರ್ಚಿನ ವಿನ್ಯಾಸವನ್ನು ಪರಮ ಪ್ರಸಾದದ ಪೆಟ್ಟಿಗೆಯ ಮೇಲೆ ಪ್ರತಿಬಿಂಬಿಸಲಾಗಿದೆ. ಮೇಲ್ಭಾಗದ ಗೋಡೆ ಹಳೆಯದಾದರೂ ಅದನ್ನು ವೀಕ್ಷಿಸುವ ಪ್ರತಿಯೊಬ್ಬರಿಗೂ ಶಿಲುಬೆಯ ಸುತ್ತಲಿನ ಶಿಲ್ಪಗಳ ಕಲಾತ್ಮಕತೆ ನಿಮ್ಮೆಲ್ಲರಲ್ಲೂ ಹೊಸ ಚರ್ಚಿನ ಅನುಭವವನ್ನು ನೀಡುತ್ತದೆ. ಪ್ರಧಾನ ಬಲಿಪೀಠದ ಎಡ ಮತ್ತು ಬಲಭಾಗಗಳಲ್ಲಿ ಭಾರತದಲ್ಲಿ ಸೇವೆ ಮಾಡಿದ ಭಾರತೀಯ ಕ್ರೈಸ್ತ ಸಂತರ ಚಿತ್ರಗಳನ್ನು ಗಾಜಿನ ಮೇಲೆ ನಿರ್ಮಿಸಲಾಗಿದೆ. ಒಳಗೆ ಪ್ರವೇಶಿಸಿದಾಗ ಬಲಭಾಗದಲ್ಲಿ ಕಾಣುವ ಇನ್ನೊಂದು ವಿಶೇಷವೆಂದರೆ ಚರ್ಚ್ ಪಾಲಕರ ಮೂರ್ತಿಯ ಪಕ್ಕದಲ್ಲೇ ಇರುವ ಪವಿತ್ರ ಬೈಬಲ್. ಈ ಬೈಬಲ್ನ ವಿಶೇಷವೆಂದರೆ ಚರ್ಚಿನ ಭಕ್ತರು ತಮ್ಮ ಕೈ ಬರಹದಲ್ಲಿ ಸಂಪೂರ್ಣವಾಗಿ ಬರೆದಿರುವುದು. ಚರ್ಚಿನೊಳಗೆ ಅನೇಕ ಸಂತರ ಪ್ರತಿಮೆಗಳನ್ನು ನೋಡಬಹುದು. ಸುಂದರ ವಿದ್ಯುತ್ ದೀಪಗಳು ಹಾಗೂ ಫ್ಯಾನ್ಗಳು ಇವೆಲ್ಲವೂ ಸೋಲಾರ್ ಅನ್ಗ್ರಿಡ್ ಪವರ್ ಸಿಸ್ಟಮ್ ಮೂಲಕ ಕಾರ್ಯನಿರ್ವಹಿಸುತ್ತಿವೆ. ಇದು ಇಂಧನ ಉಳಿತಾಯಕ್ಕೆ ಸಹಕಾರಿಯಾಗಿದೆ.
ಹೊರಭಾಗದಲ್ಲಿ ಮಳೆ ನೀರನ್ನು ಸಂಗ್ರಹಿಸಿ ಕೊಳವೆ ಬಾವಿಗೆ ಸೇರಿಸುವ ಪರಿಸರ ಸ್ನೇಹಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇಂತಹ ಹಸಿರು ಪರಿಸರದ ನಡುವೆ ಕಂಗೊಳಿಸುವ ನಮ್ಮ ಚರ್ಚಿಗೆ ಭೇಟಿ ನೀಡುವಾಗ ಈ ಎಲ್ಲ ವಿಶೇಷತೆಗಳನ್ನು ಗಮನಿಸಿ ದೇವರ ಮನೆಯನ್ನು ಭೇಟಿ ಮಾಡಿದ ತೃಪ್ತ ಮನೋಭಾವದೊಂದಿಗೆ ತೆರಳುವಂತೆ ಆಶಿಸುತ್ತೇವೆ. ವಿತಾ ಫ್ಯಾಮಿಲಿಯ ಎಲ್ಲ ವೀಕ್ಷಕರಿಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಪ್ರಿಯರೇ, ನಮ್ಮ ನವೀಕೃತ ಚರ್ಚಿನಲ್ಲಿ ಏನೆಲ್ಲ ಚಿತ್ರಗಳು ಅಡಗಿವೆ ಅಂತ ನಿಮಗೆ ಈಗಾಗಲೇ ಮಾಹಿತಿ ದೊರಕಿದೆ. ಕೀರ್ತನೆ 84 ವಾಕ್ಯ 10, ದೇವರ ಮನೆಯಲ್ಲಿ ಕಳೆದ ಒಂದು ದಿನವು ಬೇರೆಡೆ ಕಳೆದ 1000 ದಿನಗಳಿಗಿಂತ ಉತ್ತಮ. ನೀವು ಈ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಪ್ರಾರ್ಥನೆಯಲ್ಲಿ ಕಳೆದ ಸಮಯವು ಅದು ವ್ಯರ್ಥವಾಗದು, ಬದಲಾಗಿ ನಿಮಗೆ ಅದು ದೇವರ ಆಶೀರ್ವಾದಗಳಿಂದ ಹಿಂತಿರುಗಿಸಲಾಗುವುದು. ಈ ಕಟ್ಟಡವನ್ನು ನಿರ್ಮಿಸಲು ಸಹಾಯ ನೀಡಿದ ಎಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ, ದೇವರ ಆಶೀರ್ವಾದಗಳನ್ನು ಕೋರುತ್ತೇನೆ. ನೀವು ಇಲ್ಲಿಗೆ ಬಂದಾಗ ಸಂತ ಪ್ಯಾಟ್ರಿಕರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಿಮಗೆ ಕೃಪೆ, ಶಾಂತಿ, ಸಮಾಧಾನ ಲಭಿಸಲಿ ಎಂದು ನನ್ನ ಪ್ರಾರ್ಥನೆ. ದೇವರ ಅನುಗ್ರಹವು ಸದಾ ನಿಮ್ಮ ಜೊತೆಗಿರಲಿ. ಧನ್ಯವಾದಗಳು. प्रसारलोय मोकरो पवित्र द्वेषो तुझे देखीन तुझे भक्ति आमकासय मोगा सेवे कुटुंबा आमची